ಚಿಕ್ಕದಾಗಿ ಮಳೆ ಬಂದ್ರೂ ನಮ್ಮ ಭೂಮಿ ಮೇಲೆ ಬೀಳೋಕ್ಕಿಂತ ಮೊದಲು ಮಳೆ ಈ ಥರ ಮುಚ್ಚಿಗೆ ಅಥವಾ ಹುಲ್ಲು ಮೇಲೆ ಬಿದ್ದು ನಿಧಾನವಾಗಿ ಭೂಮಿಗೆ ಹಿಂಗ್ತದೆ. ಹಿಂಗಿದ ಕಾರಣಕ್ಕಾಗಿ ಭೂಮಿಯಲ್ಲಿ ಬೇರೆ ಬೇರೆ ಜೀವಾಣುಗಳು ತಮ್ಮ ತಮ್ಮ ಕೆಲಸಗಳನ್ನು ಮಾಡ್ಕೊತ ಹೋಗ್ತದೆ. ಇದರಿಂದಾಗಿ ಭೂಮಿ ಫಲವತ್ತಾಗುತ್ತೆ. ಜೊತೆಗೆ ಈ ಥರ ಹಿಂಗಿದಂಥ ನೀರು ಬಿಸಿಲು ಬಿದ್ದು ಮಣ್ಣು ಡ್ರೈ ಆಗಿ ಎವಾಪರೇಟ್ ಆಗದೇ ಇರೋ ಥರ ಈ ನಮ್ಮ ಮುಚ್ಚಿಗೆ ಅಥವಾ ಕಳೆ ಏನಿದೆ, ತೋಟಗಾರಿಕಾ ಬೆಳೆಯಲ್ಲಿ ಅತ್ಯಂತ ಪ್ರಾಮುಖ್ಯವಾಗಿ ನಾವು ಉಳಿಸ್ಕೊಳ್ಬೇಕಾಗಿರೋದು ಇಂಥ ಕಳೆಯನ್ನೇ. ಈ ಕಳೆ ನೀರು ಎವಾಪ್ರೇಟ್ ಆಗದೇ ಇರೋ ಥರ ನೋಡ್ಕೊಳ್ಳೋದ್ರಿಂದ ನಮ್ಮ ಭೂಮಿ ಹದವಾಗಿ ನೆನೀತಾ ಹೋಗ್ತದೆ. ಸೊ ನಿಧಾನವಾಗಿ ನೆನೀತಾ ಹೋಗೋ ಕಾರಣಕ್ಕಾಗಿ ಅಲ್ಲಿ ಜೀವಾಣುಗಳು ತಮ್ಮ ಕೆಲಸಗಳನ್ನು ಮಾಡ್ಕೊಳ್ಳಿಕ್ಕೆ ಅನುಕೂಲ ಆಗುತ್ತೆ. ಇದು ನಾನು 2 ವರ್ಷದಿಂದ ಕಂಡುಕೊಂಡಿರುವಂಥ ವಿಷಯ. ಇದನ್ನು ನನ್ನ ನೇಬರಿಂಗ್ ಜಮೀನುಗಳಲ್ಲಿ ನೋಡ್ತಾ ಇದ್ದೀನಿ. ಅವರು ಇಷ್ಟು ದೂರ ಇರುವಂಥ ಜಮೀನುಗಳನ್ನು ತೋಟ ಮಾಡ್ಬೋದು, ಆದರೆ ಅವರು ತರಕಾರಿ ಬೆಳೆ ಅಥವಾ ಸೊಪ್ಪು ಬೆಳೆಯನ್ನು ಬೆಳೀಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಪ್ರಯತ್ನ ಮಾಡಿದಾಗ ಏನಾಗುತ್ತೆ ಅಂತ ಹೇಳಿದ್ರೆ, ಇಷ್ಟು ಕಡಿಮೆ ಮಳೆ ಬಂದರೂ ಆ ನೀರು ಭೂಮಿಯ ಮೇಲ್ಮಟ್ಟದಲ್ಲಿ ಮಾತ್ರ 1-2 ಸೆಂಟಿಮೀಟ್ರಲ್ಲಿ ನೇರವಾಗಿ ಭೂಮಿಯ ಮಣ್ಣು ನೆಂದು, ತದನಂತರ ಅಷ್ಟೇ ಬೇಗ ಸೂರ್ಯನ ಶಾಖಕ್ಕೆ ನೀರು ಎವಾಪರೇಟ್ ಆಗಿ ಮತ್ತೆ ಆಕಾಶವನ್ನು ಸೇರ್ತಾ ಇದೆ. ಇದರಿಂದ ಭೂಮಿಯಲ್ಲಿ ನಡಿಬೇಕಾಗಿರುವಂಥ ಏನು ಕ್ರಿಯೇಟಿವಿಟಿ ಇದೆ, ಚಟುವಟಿಕೆ ಇದೆ, ಆ ಚಟುವಟಿಕೆಗಳು ನಡೀದೇ ಇರೋದ್ರಿಂದ ಭೂಮಿ ಫಲವತ್ತತೆಯಲ್ಲಿ ಬರಡಾಗ್ತಾ ಹೋಗುತ್ತೆ. ನೋಡಲಿಕ್ಕೆ ಸುಂದರವಾಗಿ ಕಾಣ್ಬೋದು ಫ್ಲ್ಯಾಟ್ಸ್ಗಳು. ನೋಡಿ, ಈ ಜಮೀನು ನನ್ನ ತಮ್ಮಂದು. ಇಲ್ಲಿ ಅದ್ಭುತವಾದ ಕಾಡೇ ಇತ್ತು. ನಾನು ಪ್ರಾರಂಭದಲ್ಲಿ ಜಮೀನು ಮಾಡಲಿಕ್ಕೆ ಬಂದಾಗ, ನಾನು ಜಮೀನು ಮಾಡಿದ್ದೀನಿ ಅಂಥೇಳಿ ಅವರು ಕೂಡ ಜಮೀನು ಮಾಡಲಿಕ್ಕೆ ಬಂದರು. ಆದರೆ ಅವರ ಉದ್ದೇಶ ತೋಟಗಾರಿಕೆ ಆದ್ರೂ ಭೂಮಿ ಸ್ವಚ್ಛ ಕ್ಲೀನ್ ಇರಬೇಕು ಅಂತ. ಸೊ ಈಗ ನನ್ನ ಭೂಮಿಯಲ್ಲಿ ಈಗ ಅರ್ಧ ಗಂಟೆ ಮೊದಲು ಚಿಕ್ಕದಾಗಿ ಏನು ಡಿಸಿಲಿಂಗ್ ಬಂತು, ಆ ಡಿಸಿಲಿಂಗಿಗೇ ಭೂಮಿ ತುಂಬ ಹದವಾಗಿರುವಂಥ ಎಲ್ಲ ಸಾಧ್ಯತೆಗಳನ್ನು ನೋಡ್ಕೊಂಡು ಬರ್ತಾಯಿದ್ದೀನಿ ನಾನು. ಕಡಿಮೆ ಮಳೆ ಅಂತ ಅನಿಸಿದ್ರೂ ಆ ಮಳೆಯ ಪರಿಣಾಮದಿಂದಾಗಿ ನನ್ನ ಈ ಭಾಗದ ಗಿಡಗಳು ಏನು ನೋಡ್ತಾ ಇದ್ದೀರಿ, ತೆಂಗು, ರಕ್ತಚಂದನ, ನಂದಿ, ಚಕ್ಕೆ ಗಿಡಗಳು, ಈ ಎಲ್ಲ ಗಿಡಗಳು ಯಾವುದೇ ನ್ಯೂಟ್ರಿಷನ್ ನಾನು ಅಡಿಷನಲಾಗಿ ಕೊಡದೇ ಇದ್ರೂ ಭೂಮಿಯಲ್ಲಿ ಜೀವಾಣುಗಳು ಹುಟ್ಟು ಸಾವುಯಿಂದ ಉಂಟಾಗುವಂಥ ಪ್ರಭೇದಗಳ ಸಹಾಯದಿಂದ ಅದು ಜೀವಾಣುಗಳು ಜೀವಾಂಶಗಳಾಗಿ ಬದಲಾವಣೆ ಆಗೋದ್ರಿಂದ ಸಸ್ಯಗಳಿಗೆ ಬೇಕಾದಂಥ ಪೌಷ್ಟಿಕಾಂಶ ಸಿಗ್ತಾಯಿದೆ. ಈಗ ನೋಡಿ, ಇದು ಈಗ ನಾವು ಅಲ್ಲಿ ನೋಡಿದ್ದಕ್ಕೂ ಇಲ್ಲಿ ನೋಡಿದ್ದಕ್ಕೂ ಇಷ್ಟೇ. ಇದು ಇನ್ನು ಒಂದೇ ಒಂದು ಬಿಸಿಲು ಬಂತು ಅಂದರೆ ಇದು ಕಂಪ್ಲೀಟ್ ಡ್ರೈ ಆಗಿ ಮತ್ತು ಯಾವುದೇ ಸಣ್ಣ ಪುಟ್ಟ ಗಿಡಗಳಿಗೆ ಪೋಷಕಾಂಶ ಸಿಗದೇ ಇರೋ ಥರ ಆಗೋಗ್ಬಿಡುತ್ತೆ. ಆ ಸಮಯಕ್ಕೆ ನಾವು ಹೆಚ್ಚುವರಿಯಾಗಿ ಪೋಷಕಾಂಶಗಳನ್ನು ಕೊಡಬೇಕಾಗುತ್ತೆ ಮತ್ತು ತುಂಬ ಸೂಕ್ಷ್ಮವಾಗಿ ನೋಡಿಕೊಂಡು ಪ್ರತಿ ಗಿಡಕ್ಕೂ ಪ್ರತಿ ಪೋಷಕಾಂಶವನ್ನು ನಾವೇ ಕೊಡಬೇಕಾದಂಥ ಪರಿಸ್ಥಿತಿಗೆ ಬಂದು ಹೋಗಿದ್ದೀವಿ. ಸೊ ಇದಕ್ಕೆ ಸೊಲ್ಯೂಷನ್ ಇಲ್ವಾ ಅಂತ ಯೋಚನೆ ಮಾಡಿದ್ರೆ, ಇದಕ್ಕೆ ಉಪಾಯ ಇಲ್ವಾ ಅಂತ ಯೋಚನೆ ಮಾಡಿದ್ರೆ ಉಪಾಯ ಇದೆ. ಅದನ್ನು ಕಂಡುಕೊಂಡಿದ್ದೀವಿ. ಆಕಾಶ್ ಚೌರಾಸಿಯವರ ಮಾಡೆಲಲ್ಲಿ ತೊಗೊಂಡ್ರೆ ತರಕಾರಿ ಬೆಳೆಗಳನ್ನು ಕೂಡ ಭೂಮಿಗೆ ಸೂರ್ಯನ ಬೆಳಕು ನೇರವಾಗಿ ಬೀಳದೇ ಇರೋ ಥರ ಮತ್ತು ಅಗತ್ಯ ಇರೋಷ್ಟು ಬೆಳಕನ್ನು ಬಳಸ್ಕೊಂಡು ಗಿಡಗಳು ಬೆಳೆಯೋ ಥರ
ಭೂಮಿಯ ಪೌಷ್ಟಿಕಾಂಶ ಹೊರಗಡೆ ಹೋಗದೇ ಇರೋ ಥರ ನಾವು ಕಾಪಾಡ್ಕೊಳ್ಬೋದು. ಇಂಥ ಒಂದಷ್ಟು ಪ್ರಯೋಗಗಳನ್ನು ಕೂಡ ನಾವು ಚಿಕ್ಕಮಗಳೂರು ಸಾವಯವ ಬಳಗದಲ್ಲಿ ಮಾಡಿದ್ದೀವಿ. ಅದನ್ನು ಪೂರ್ಣ ಪ್ರಮಾಣದಲ್ಲಿ ಮಾಡಿದ್ರೆ ರೈತರು ತಮ್ಮ ಭೂಮಿಯನ್ನು ಉಳಿಸ್ಕೊಳ್ಳೋದ್ರ ಜೊತೆಗೆ ತುಂಬ ಚೆನ್ನಾಗಿ ಆದಾಯವನ್ನು ಕೂಡ ಗಳಿಸ್ಬೋದು. ನೋಡಿ, ಇದು ನನ್ನ ತಮ್ಮ ಬೋರ್ವೆಲ್ ತೆಗೆದು ಬೋರ್ವೆಲ್ಲನ್ನು ನೀರನ್ನು ಈ ರೀತಿಯಾಗಿ ಡ್ರೈ ಲ್ಯಾಂಡಿಗೆ ಬಿಟ್ಕೊಂಡು ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ. ಇದು ತುಂಬ ಲಾಸು ಅಂತ ನಾವು ಯೋಚನೆ ಮಾಡಬೇಕು. ಇದರಲ್ಲಿ ಲಾಭ ಆಗೋದು ತಾಂತ್ರಿಕವಾಗಿ ಫ್ಯಾಕ್ಟ್ರಿ ಮಾಡಿರುವಂಥವ್ರು, ಪ್ಲಾಸ್ಟಿಕ್ ಪೈಪ್ಗಳನ್ನು ಮಾಡಿರುವಂಥವ್ರು, ಇವರಿಗೆ ತುಂಬ ದೊಡ್ಡ ಪ್ರಮಾಣದಲ್ಲಾಗುತ್ತೆ. ಇವರ ತಾಂತ್ರಿಕತೆಯನ್ನು ನಾವು ಬಳಸಬಾರ್ದು ಅಂತ ಯೋಚನೆ ಮಾಡ್ತಿಲ್ಲ ನಾವು. ಇವರ ತಾಂತ್ರಿಕತೆಯನ್ನು ಹೆಚ್ಚಾಗಿ ಬಳಸಬೇಕು ಅನ್ನೋದು ಅವರ ಉದ್ದೇಶ. ಆದರೆ ನಾವು ಕಡಿಮೆ ಬಳಸಿ ನಮ್ಮ ಭೂಮಿಯನ್ನು ಉಳಿಸ್ಕೊಳ್ಬೇಕು ಅನ್ನೋದು ನಮ್ಮ ಉದ್ದೇಶ ಆಗಿರಬೇಕು. ನಾನು ಇಷ್ಟು ಪೈಪನ್ನು ಬಳಸ್ಕೊಳ್ತಾನೆ ಇಲ್ಲ ನನ್ನ ಜಮೀನಲ್ಲಿ. ಅತ್ಯಂತ ಕಡಿಮೆ ಜಮೀನನ್ನು ಬಳಸ್ಕೊಂಡು, ಅತ್ಯಂತ ಕಡಿಮೆ ನೀರನ್ನು ಬಳಸ್ಕೊಂಡು, ನಾನು ಯಾಕೆ ಅತ್ಯಂತ ಕಡಿಮೆ ಜಮೀನು ಅಂತ ಹೇಳಿದ್ರೆ, ನನ್ನ ಗಿಡಗಳಿಗೆ ಎಷ್ಟು ಜಾಗಕ್ಕೆ ಬೇಕೋ ಅಷ್ಟು ಜಾಗವನ್ನು ಮಾತ್ರ ನಾನು ಬಳಸ್ಕೊಂಡಿದ್ದೀನಿ. ಉಳಿದವನ್ನು ಪ್ರಕೃತಿ ತನ್ನ ಕ್ರಿಯೆಯನ್ನು ನಡೆಸ್ಕೊಳ್ಳಿಕ್ಕೆ ಅವಕಾಶ ಆಗಲಿಕ್ಕೆ ಬಿಟ್ಟುಕೊಟ್ಟಿದ್ದೀನಿ. ಅದರಿಂದಾಗಿ ಸುತ್ತಮುತ್ತ ಪೌಷ್ಟಿಕಾಂಶ ನನ್ನ ಗಿಡಗಳಿಗೆ ಸಿಗ್ತಾ ಹೋಗುತ್ತೆ. ಹೆಚ್ಚುವರಿಯಾಗಿ ನಾನು ಆ ಪೌಷ್ಟಿಕಾಂಶಗಳನ್ನು ಗಿಡಗಳಿಗೆ ಕೊಡುವಂಥ ಪ್ರಮೇಯ ಬರುವುದಿಲ್ಲ. ಕಡಿಮೆ ಜಾಸ್ತಿ ಆಗಬಹುದು. ಕೆಲವೊಮ್ಮೆ ಕಡಿಮೆ ಜಾಸ್ತಿ ಆಗೋದ್ರಿಂದ ಏನು ಲಾಭ ಆಗುತ್ತೆ ಅಂದರೆ, ಗಿಡಗಳು ತಮ್ಮ ಅವಶ್ಯಕತೆಗೆ ಅನುಸಾರವಾಗಿ ಬೇರುಗಳನ್ನು ಬಿಟ್ಟುಕೊಂಡು ಅವು ತಾವು ಸರ್ವೈವ್ ಆಗಲಿಕ್ಕೆ ಏನು ಬೇಕು ಅದನ್ನು ಕಂಡುಕೊಳ್ತವೆ. ಅದಕ್ಕೆ ಪೂರಕವಾಗಿರುವಂಥ ವಾತಾವರಣವನ್ನು ನಾವು ನಮ್ಮ ಜಮೀನಲ್ಲಿ ಸೃಷ್ಟಿ ಮಾಡಿ ಕೊಡಬೇಕು. ಯಾಕಂತ ಹೇಳಿದ್ರೆ, ಪ್ರತಿಯೊಂದು ಹಂತದ ಬಿಸಿಲು, ತಂಪು, ಈ ಎಲ್ಲ ಹಂತ ಭೂಮಿಯಲ್ಲಿದ್ದರೆ ಆಯಾ ಸಮಯಕ್ಕೆ ಸರಿಯಾಗಿ ಉತ್ಪತ್ತಿಯಾಗಬಹುದಂತಹ ಜೀವಿಗಳು ಉತ್ಪತ್ತಿಯಾಗಿ ಜೀವಿತಾವಧಿಯನ್ನು ಮುಗಿಸಿ ತಮ್ಮ ಅಂತ್ಯ ಕಂಡುಕೊಂಡಾಗ ಏನು ವಾಪಸ್ಸು ಭೂಮಿಗೆ ಸೇರಿಕೊಳ್ತವೆ, ಅದು ನಮ್ಮ ಸಸ್ಯಜೀವಿಗಳಿಗೆ ಆಹಾರ ಆಗಿ ಸಿಗ್ತಾ ಹೋಗುತ್ತೆ. ಇದು ನಿರಂತರ ಪ್ರಕ್ರಿಯೆ, ಭೂಮಿಯ ನಿರಂತರ ಪ್ರಕ್ರಿಯೆ ಇದೇ ರೀತಿ ನಡೆಯೋದು. ಇದನ್ನು ಹೇಳಲಿಕ್ಕೆ ಇಷ್ಟಪಡ್ತಾಯಿದ್ದೀನಿ. ಈ ಥರ ಸೂಕ್ಷ್ಮತೆಗಳಿದೆ. ಈ ಸೂಕ್ಷ್ಮತೆಗಳನ್ನು ನಾವು ತಿಳ್ಕೊಂಡ್ರೆ ನಮ್ಮ ಭೂಮಿ, ನಾವು ಹಾಕುವಂಥ ಗಿಡಗಳು ಬದುಕಿ ನಮಗೂ ಒಂದು ಆರ್ಥಿಕ ಹೊರೆಯಾಗದೇ ಇರೋ ಥರ ಬದುಕಿ ಸಹಾಯ ಮಾಡುತ್ತೆ. ಇದು ನನ್ನ ಕಲಿಕೆಯ 4-5 ವರ್ಷದ ಕೃಷಿ ಕುರಿತು ಕಲಿಕೆಯ ನಿರಂತರ ಕಲಿಕೆಯ ಪರಿಣಾಮದಿಂದ ಆಗಿದೆ. ಇದರಲ್ಲಿ ನಾನು ಈ ವರ್ಷ ಆಲ್ಮೋಸ್ಟ್ ಯಶಸ್ವಿಯನ್ನು ಕೂಡ ಕಂಡುಕೊಂಡಿದ್ದೀನಿ. ಅತ್ಯಂತ ಹೆಮ್ಮೆಯಿಂದ ಹೇಳ್ಕೊಳ್ಬೋದಾದಂಥ ಒಂದು ವಿಷಯ ಅಂತಲೂ ಅನ್ಕೋತೀನಿ. ಇಂಥ ಪ್ರಯೋಗಗಳು ನಮ್ಮ ಕೃಷಿ ಭೂಮಿಯಲ್ಲಿ ಆಗಬೇಕು. ಇಲ್ಲದಿದ್ದರೆ ಕೃಷಿ ಭೂಮಿಯಲ್ಲಿ ಏನು ಚಟುವಟಿಕೆಗಳಾಗ್ತದೆ ಅವುಗಳನ್ನು ನಿರ್ಧಾರ ಮಾಡುವಂಥದ್ದು ಸಮಾಜದ ಇನ್ನಿತರ ವ್ಯವಸ್ಥೆಗಳಾಗಿ ಬಂದ್ಬಿಡ್ತದೆ. ಅವರಿಗೆ ಅನುಕೂಲ ಆಗಬೇಕು, ಅವರ ಬಿಸ್ನೆಸ್ ಆಗಬೇಕು, ಅವರ ಗೊಬ್ಬರ ವ್ಯಾಪಾರ ಆಗಬೇಕು, ಅವರ ಪೈಪ್ಗಳ ವ್ಯಾಪಾರ ಆಗಬೇಕು. ಈ ಥರ ಎಲ್ಲರೂ ಅವರವರದ್ದೇ ವಿಷಯಗಳನ್ನು ಮಾತ್ರ ಕೇಂದ್ರೀಕರಿಸಿ ನಮ್ಮನ್ನು ಎಕ್ಸ್ಪ್ಲಾಯ್ಟ್ ಮಾಡ್ತಾಯಿದ್ದಾರೆ. ರೈತರು ನಾವು ಅವರಿಂದ ದೋಚಲ್ಪಡುತ್ತಿದ್ದೇವೆ ಅಂತ ಭಾವಿಸಿ ಅದಕ್ಕೆ ಸಂಬಂಧಪಟ್ಟಾಗ ಮಾತ್ರ ನಮ್ಮ ಕೃಷಿಯಲ್ಲಿ ನಾವೇನು ಉದ್ಧಾರ ಮಾಡ್ಬೋದು, ಉದ್ಧಾರ ಆಗ್ಬೋದು ನಮ್ಮ ಕೃಷಿಯಲ್ಲಿ ಅಳವಡಿಸ್ಕೊಂಡು ಅನ್ನೋದಕ್ಕೆ ನನ್ನ ಮಾಡೆಲ್ ಒಂದು ಎಕ್ಸಾಂಪಲ್ ಆಗಿ ಕಂಡು ಬರ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಅದು ಆಗುತ್ತೆ ಅನ್ನೋ ನಂಬಿಕೆ ಏನು ಇರಲಿಲ್ಲ ಪ್ರಾರಂಭದಲ್ಲಿ. ನನ್ನ ರೈತರುಗಳನ್ನು ಭೇಟಿ ಮಾಡಿ 4-5 ವರ್ಷದಿಂದ ಅವರ ಅನುಭವಗಳನ್ನು ಕೇಳ್ತಿರುವಾಗ 80% ರೈತರು ಈ ಥರ ವ್ಯವಸ್ಥೆಯ ಅಂದರೆ ಭೂಮಿಯ ರಚನೆ ಮತ್ತು
ಸಸ್ಯಗಳ ಆಹಾರ ಪದ್ಧತಿಯ ರಚನೆಯನ್ನು ತಿಳಿದುಕೊಳ್ಳದೇ ಇರೋದ್ರಿಂದ ವ್ಯವಸ್ಥೆ ಇತರೆಯವರು ಏನು ಹೇಳ್ತಾರೆ ಅದನ್ನೇ ನಂಬ್ಕೊಂಡು ಮಾಡಿದ್ರಿಂದ ನಾವು ತುಂಬ ಲಾಸಿಗೆ ಹೋಗಿದ್ವಿ. ಆ ಉಳಿದ 20 ಜನ ಏನು ನನಗೆ ಸಿಕ್ಕಿದ್ರು ಅವರ ಅಷ್ಟೂ ಜನದ ಎಸೆನ್ಸ್, ಅವ್ರ ಹತ್ರ ಹೋಗಿ ಕಲ್ತಂಥ ವಿಷಯಗಳನ್ನು ನನ್ನ ಜಮೀನಲ್ಲಿ ಅಳವಡಿಸ್ಕೊಂಡಿದ್ದೀನಿ. ಅದೇ ಜಮೀನು 1 ಎಕರೆಯಲ್ಲಿ ಪ್ರಾಯೋಗಿಕವಾಗಿ ಮಾಡಿರೋದು 2 ವರ್ಷದಲ್ಲಿ ನನಗೆ ಅತ್ಯುತ್ತಮವಾಗಿದೆ. ನೀರು ನಿಲ್ಲಕ್ಕೆ ಟ್ರಂಚ್ ಜೊತೆಗೆ ಲೈವ್ ಮಲ್ಚಿಂಗೋಸ್ಕರ ಒಂದಷ್ಟು ವ್ಯವಸ್ಥೆ, ಆಮೇಲೆ ಕಳೆ ನಾಶ ಮಾಡದೇ ಇರುವಂಥದ್ದು. ಅದರ ನಂತರ ನನಗೆ ನನ್ನ ಗಿಡಗಳ ನೆಡಲಿಕ್ಕೆ ಎಷ್ಟು ಜಾಗ ಬೇಕೋ ಅಷ್ಟು ಮಾತ್ರ ಬಳಸ್ಕೊಂಡು ಉಳಿದ ಜಾಗವನ್ನು ಪ್ರಕೃತಿಯ ಸಹಜ ಪ್ರಕ್ರಿಯೆಗೆ ಬಿಟ್ಟುಕೊಟ್ಟಿದ್ದರಿಂದ ಆ ಪ್ರಕ್ರಿಯೆಯಿಂದ ನಡೆದಂಥ ಅಂತಿಮ ಏನು ಸೊಲ್ಯೂಷನ್ ಇದೆ, ಜೀವಾಣುಗಳು, ಆ ಜೀವಾಣುಗಳು ನನ್ನ ಗಿಡಗಳಿಗೆ ಆಹಾರವಾಗಿ ಸಿಗೋದ್ರಿಂದ ನಾನು ಇವತ್ತು ಆ ಗಿಡಗಳನ್ನು ಯಾವುದೇ ಹೆಚ್ಚುವರಿ ಪೋಷಕಾಂಶಗಳು ಇಲ್ಲದೆ ಬದುಕಿಸ್ಕೊಂಡಿದ್ದೀನಿ ಎನ್ನುವಂಥ ಅಸಮಾಧಾನ ಇದೆ. ಇದನ್ನು ಹೇಳ್ಕೊಳ್ಳಿಕ್ಕೆ ನಾನು ಖುಷಿ ಪಡ್ತಾಯಿದ್ದೀನಿ. ಎಲ್ಲ ನನ್ನ ರೈತ ಬಾಂಧವರಿಗೆ ಧನ್ಯವಾದ ಹೇಳ್ತಾ ನನ್ನ ಅನುಭವವನ್ನು ಇಲ್ಲಿಗೆ ಮುಗಿಸ್ತೇನೆ. ಮತ್ತೊಮ್ಮೆ ಮತ್ತೊಂದಷ್ಟು ಅನುಭವಗಳನ್ನು ಹೇಳ್ಕೊಳ್ತೇನೆ.